ಮಾನ್ಯ ರಾಜ್ಯಪಾಲರನ್ನ ನಮ್ಮ ಗುಲ್ಬರ್ಗ ಜಿಲ್ಲೆಯ ಮುಖಂಡರುಗಳು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಅವರ ನೇತೃತ್ವದಲ್ಲಿ ಮಾನ್ಯ MLCಗಳಾಗಿರ್ತಕ್ಕಂಥ ಶಿಶಿಲ್ ನಮೋಶಿ ಅವರು, ಮಾನ್ಯ BG ಪಾಟೀಲ್ ರವರು, ಸುನಿಲ್ ವಲ್ಯಾಪುರಿ ಅವರು, MLA ಆಗಿರ್ತಕ್ಕಂಥ ನಮ್ಮ ಅವಿನಾಶ್ ಜಾಧವ್ ಅವರು, ಮಾಜಿ MPಗಳಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರು, ತಳವಾರ್ ಅವರು, ನಮ್ಮ ಅಮರ್ನಾಥ್ ಅವರು ಮಾಜಿ MLCಗಳು, ಶಿವರಾಜ್ ಪಾಟೀಲ್ ರವರು, ಅನೇಕ ಮುಖಂಡರುಗಳು, ನಮ್ಮ ಹರ್ಷ ಅವರು, ಆಳಂದದ ಮುಖಂಡರವರು. ಯಾಕಂದ್ರೆ ಆಳಂದದಲ್ಲೇ ಇದು ಆಗಿರ್ತಕ್ಕಂಥ ಘಟನೆ. ಯಾವುದಂತಂದ್ರೆ ಅದು ಲಾಡ್ಲಾ ಮಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯ ಶಿವಲಿಂಗ ಇದೆ. ಇದು ಇವತ್ತು ನಡೆದಿರ್ತಕ್ಕಂಥ ಘಟನೆ ಅಲ್ಲ, ಸುಮಾರು 600 ವರ್ಷಗಳಿಂದ ನಡೀತಾ ಇರತಕ್ಕಂಥ ಘಟನೆ. ಪದೇ ಪದೇ ಇಲ್ಲಿ ಗಲಭೆಗಳು ಆಗಿರ್ತಕ್ಕಂಥದ್ದು, ಅನೇಕ ಜನರು ಪ್ರಾಣತ್ಯಾಗ ಆಗಿರ್ತಕ್ಕಂಥದ್ದು ಇವತ್ತು ಚರಿತ್ರೆಯಲ್ಲಿದೆ. ಇಂಥ ಒಂದು ದೊಡ್ಡ ಘಟನೆ ಯಾರು ಕೆಲವರೆಲ್ಲ ಸೇರಿ ಆ ಶಿವಲಿಂಗದ ಮೇಲೆ ಮಲಮೂತ್ರಗಳನ್ನು ಮಾಡಿದ್ರು, ಅದನ್ನು ವಿರೋಧಿಸಿ ಅಲ್ಲಿ ಸ್ವಚ್ಛಗೊಳಿಸ್ತಕ್ಕಂಥ ಮತ್ತು ಶಿವಲಿಂಗಕ್ಕೆ ಪೂಜೆ ಮಾಡಬೇಕು ಅಂತೇಳಿ ಹೋದ ಹಿಂದೂಗಳ ಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ತಳವಾರು, ಮಚ್ಚುಗಳು, ಕಲ್ಲುಗಳು ಮೇಲೆ ಅಟ್ಯಾಕ್ ಮಾಡಿ ಪೊಲೀಸ್ ಇಲಾಖೆಯ ಮೇಲೆ ದರ್ಪ ಮಾಡಿ ಪೊಲೀಸರಿಗೂ ಕೂಡ ರಕ್ತ ಬರುವಂತೆ ಹೊಡೆದು, ಜೊತೆಗೆ ಪೊಲೀಸ್ ವಾಹನಗಳನ್ನು ಜಖಂ ಮಾಡಿ, DC ಅವರೇ ಬಂದಾಗ ಅವರ ಮೇಲೂ ಅಟ್ಯಾಕ್ ಮಾಡಿ, ಇಷ್ಟೆಲ್ಲ ರಂಪರಾಮಾಯಣ ಮಾಡಿದ ಒಂದು ವಿಚಾರವನ್ನು ತೆಗೆದುಕೊಂಡು ಕೋರ್ಟ್ನಲ್ಲಿ ಕೂಡ ಕೇಸು ಈಗಲೂ ನಡೀತಾ ಇರಬೇಕಾದ್ರೆ ಇಂಥ ಕ್ರಿಮಿನಲ್ ಮೊಕದ್ದಮೆಯನ್ನ ವೋಟ್ ಬ್ಯಾಂಕ್ಗಾಗಿ, ಓಲೈಕೆಗಾಗಿ, ಕೆಲವು ಸಮುದಾಯಗಳನ್ನು ಓಲೈಕೆ ಮಾಡಲಿಕ್ಕೆ ಈ ಸರ್ಕಾರ ನಮ್ಮ ಸ್ಪೀಕರ್ ಆಗಿರ್ತಕ್ಕಂಥ ಖಾದರ್ ಅವರ ಮೂಲಕ ಪತ್ರ ಕೊಡಿಸಿ ಅದನ್ನು ಹಿಂದೆ ಪಡೆದಿರ್ತಕ್ಕಂಥದ್ದು ಇದು ಖಂಡನೀಯವಾದದ್ದು. ಯಾಕಂದ್ರೆ ಅನೇಕರ ಪ್ರಾಣ ತ್ಯಾಗ ಆಗಿರ್ತಕ್ಕಂಥ ಪ್ರದೇಶ ಅದು. ಅಂಥದ್ರಲ್ಲಿ ಅದನ್ನು ಯಾರು ತಪ್ಪು ಮಾಡಿದ್ದಾರೆ, ಯಾರು ಇಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿದ್ದಾರೆ, ಅವರಿಗೆ ಶಿಕ್ಷೆ ಕೊಡುವ ಬದಲು ಅವರಿಗೆ ಪ್ರೋತ್ಸಾಹ ಕೊಡುವಂತೆ ಈ ಸರ್ಕಾರ ನಡ್ಕೊಂಡಿರ್ತಕ್ಕಂಥದ್ದು ಇದು ಒಂದು ರೀತಿ ಜನರಿಗೆ ಮಾಡಿರ್ತಕ್ಕಂಥ ಅಪಮಾನ. ಇದು ಹಿಂದುತ್ವಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಎಲ್ಲಕ್ಕಿಂತ ಮಿಗಿಲಾಗಿ ಇಲ್ಲಿ ಹಿಂದುತ್ವ ಅಥವಾ ಇಸ್ಲಾಂ ಅನ್ನೋದಕ್ಕಿಂತ ಹೆಚ್ಚಿಗೆ ಜನರು ನೆಮ್ಮದಿಯಿಂದ ಬದುಕಬೇಕು, ಸರ್ವರಿಗೂ ನ್ಯಾಯ ಕೊಡಬೇಕು ಅಂತ ಇತ್ಯರ್ಥಗಳನ್ನು ಮಾಡೋದ್ರ ಬದಲಾಗಿ ವೋಟ್ ಬ್ಯಾಂಕ್ಗಾಗಿ ಕೆಲವರನ್ನ ಓಲೈಕೆ ಮಾಡಲಿಕ್ಕೆ ಈ ರೀತಿ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿರೋದು ಅಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಅನೇಕ ಕೇಸ್ಗಳನ್ನು ವಾಪಸ್ ತಗೊಂಡಿದ್ದಾರೆ. ಇವತ್ತು ದಲಿತರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾರೆ, ಅವರ ಮೇಲೆ ಕ್ರಿಮಿನಲ್ ಕೇಸುಗಳು. ಕನ್ನಡ ಸಂಘಟನೆಗಳು ಅವರು ಕನ್ನಡದ ಪರವಾಗಿ ಹೋರಾಟ ಮಾಡ್ತಾರೆ, ಆದರೆ ಅವರ ಮೇಲೆ ಕ್ರಿಮಿನಲ್ ಕೇಸುಗಳು. ಹೋರಾಟ ಮಾಡಿದ್ದಕ್ಕೆ ನಾರಾಯಣಗೌಡರಂತ ಒಬ್ಬ ಧೀಮಂತ ನಾಯಕರನ್ನೇ ಇವತ್ತು ಜೈಲಿಗೆ ಕಳಿಸಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಈ ರೀತಿ ಹೋರಾಟ ಮಾಡಿದವರನ್ನ ಜೈಲಿಗೆ ಕಳಿಸ್ತಾರೆ, ಆದರೆ ಬಾಂಬ್ಗಳು ಹಾಕಿದವರನ್ನ, ತಲವಾರುಗಳಿಂದ ಹೊಡೆದವರನ್ನ ಇವರು ಓಲೈಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದನ್ನ ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ರಾಜ್ಯದಲ್ಲಿ ಇಂತಹ ಘಟನೆಗಳಿಂದ ಯಾವ್ಯಾವ ಕೇಸ್ಗಳನ್ನು ನೀವು ವಾಪಸ್ ಪಡೆದಿದ್ದೀರೋ ಅವುಗಳನ್ನು ಮತ್ತೆ ರೀಓಪನ್ ಮಾಡಬೇಕು.
ಅವುಗಳನ್ನು ವಾಪಸ್ ಪಡೆಯಬಾರದು ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ. ವಿಶೇಷವಾಗಿ ಈ ಲಾಡ್ಲಾ ಮಾಷಾ ದರ್ಗಾದ ವಿಚಾರದಲ್ಲಿ ಮಾನ್ಯ ಗವರ್ನರ್ ಅವರನ್ನು, ರಾಜ್ಯಪಾಲರನ್ನು ಭೇಟಿ ಮಾಡಿ ನಮ್ಮ ಅಹವಾಲನ್ನು ನಮ್ಮೆಲ್ಲ ಮುಖಂಡರುಗಳು ಇವತ್ತು ಕೊಟ್ಟಿದ್ದಾರೆ. ಇನ್ನು ಉಳಿದ ವಿಚಾರಗಳನ್ನು ಅಲ್ಲಿಗೆ ಸಂಬಂಧಪಟ್ಟಂಗೆ ನಮ್ಮ ಅಧ್ಯಕ್ಷರು ಮತ್ತು ಮುಖಂಡರುಗಳು 2022ನೇ ಇಸ್ವಿಯಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇರ್ತಕ್ಕಂಥ ರಾಘವ ಚೈತನ್ಯ ದೇವಸ್ಥಾನಕ್ಕೆ ಆಗಿನ ಕೇಂದ್ರ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾರ್ ಅವರು, ನಮ್ಮ ಕಲಬುರಗಿ ಜಿಲ್ಲೆಯ 5 ಮಂದಿ ಶಾಸಕರು, ಜಿಲ್ಲೆಯ ಅಧ್ಯಕ್ಷರು, ಎಲ್ಲ BJP ಮುಖಂಡರು ಒಂದು ಶುದ್ಧೀಕರಣ ಅಂತಕ್ಕಂಥ ಕೆಲಸವನ್ನು ಇಟ್ಕೊಂಡು ಆ ಶಿವಲಿಂಗ ಶುದ್ಧೀಕರಣಕ್ಕಾಗಿ ತೆರಳ್ತಾ ಇದ್ದರು. ಆವಾಗ ಈ ಲಾಂಗು ಮಚ್ಚಿ ಹಿಡ್ಕೊಂಡಿರ್ತಕ್ಕಂಥ ಮೆಸೇಜ್ DC ಅವರಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿದ ತಕ್ಷಣ ಅವರು ನಮ್ಮನ್ನು ವೇಟ್ ಮಾಡಿ ಸುಮಾರು 5 ಗಂಟೆಗೆ ಕಾಯ್ದು ಸಾಯಂಕಾಲ 5 ಗಂಟೆಗೆ ಸುಮಾರು 10 ಮಂದಿ ಮಾತ್ರ ಹೋಗ್ಬೇಕು, ನೀವು ಉಳಿದವ್ರು ಹೋಗಬಾರ್ದು ಅಂತೇಳಿ 10 ಮಂದಿಗೆ ಪರ್ಮಿಷನ್ ಕೊಟ್ಟರು. ಆವಾಗ ಹೋಗ್ಬೇಕಾದ್ರೆ ಹೋಗಿ ವಾಪಸ್ ಬರಬೇಕಾದ್ರೆ ಕಲ್ಲು ತೂರಾಟಗಳು ಎಲ್ಲ ನಡೆದು, ಆವಾಗ ನಮ್ಮ ಭಗವಂತ ಖೂಬಾರ್ ಕೇಂದ್ರ ಸರ್ಕಾರದ ಸಚಿವರಾಗಿರೋದ್ರಿಂದ ಅವ್ರಿಗೆ ಮಿಲಿಟ್ರಿ ಫೋರ್ಸು ಬೇರೆ ಬಂದು ನಮ್ಮನ್ನು ರಕ್ಷಣೆ ಮಾಡಿದ್ರು. ಅದರ ಜೊತೆಗೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಿಕ್ಕಾಪಟ್ಟೆ ಪೊಲೀಸರಿಗೆ, ಹಾಗೆ ಎಲ್ಲ ವಾಹನಗಳನ್ನು ಕೂಡ ಜಖಂ ಮಾಡಿದರೆ ಎಲ್ಲ ಜನರಿಗೆ ಕೂಡ ಗಾಯ ಮಾಡಿದ್ದಾರೆ. ಇದನ್ನು ಖಂಡಿಸಿ ನಾವು ಇವತ್ತು ರಾಜ್ಯಪಾಲರಿಗೆ ಮನವಿ ಪತ್ರ ಕೊಡಲಿಕ್ಕೆ ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದೇವೆ. ಮುಂದಿನ ಸೂಕ್ತ ಕ್ರಮಕ್ಕಾಗಿ ಅವರಲ್ಲಿ ವಿನಂತಿಸಿಕೊಂಡಿದ್ದೇವೆ. ಧನ್ಯವಾದಗಳು. ಆಳಂದನ ಲಾಡ್ಲೆ ಮಶಾಕ್ ದರ್ಗಾ ಆವರಣದಲ್ಲಿರುವಂಥ ಶ್ರೀ ರಾಘವ ಚೈತನ್ಯರ ಶಿವರಾತ್ರಿದಂದು ಶಿವಲಿಂಗ ಪೂಜೆಗೆ ಹೋದಂಥ ಕೇಂದ್ರ ಮಂತ್ರಿ ಹಾಗೂ ಶಾಸಕರ ಮೇಲೆ ಅಲ್ಲಿ ಸ್ಥಳೀಯವಾಗಿದ್ದಂಥ ಏನು ಮುಸಲ್ಮಾನರು ಗಲಭೆ ಮಾಡಿ ಹಲ್ಲೆ ಮಾಡಿದರು. ಆ ಹಲ್ಲೆಯನ್ನು FIR ಮಾಡಿದರು. 7 ಕೇಸ್ಗಳಾಗಿದ್ವು. ಆ 7 ಕೇಸರಲ್ಲಿ 5 ಪೊಲೀಸರು ಸುವಮೋಟೋ ಕೇಸ್ ಮಾಡಿದ್ರು, 2 ಪ್ರೈವೇಟ್ ಕಂಪ್ಲೇಂಟ್ ಇದ್ದವು. ಆ ಎಲ್ಲ 7 ಕೇಸ್ಗಳು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಗಲಭೆಕೋರರ ಪರವಾಗಿ ಅವರ ವಿರುದ್ಧ ಇದ್ದಂಥ ಕೇಸ್ಗಳು ಹಿಂಪಡೆದು ಇವತ್ತು ಮತ್ತೆ ರಾಜ್ಯದಲ್ಲಿ ಒಂದು ರೀತಿ ಗಲಭೆಕೋರರಿಗೆ ಮತ್ತು ಜಿಹಾದಿಗಳಿಗೆ ಪ್ರೋತ್ಸಾಹ ನೀಡದಂತೆ ಇವತ್ತು ಕ್ರಮ ಕೈಗೊಂಡಿದೆ. ಇದನ್ನು ಖಂಡಿಸಿ ಈ ಎಲ್ಲ ಕೈ ಬಿಟ್ಟಂಥ ಕೇಸ್ಗಳು ಆ ಆದೇಶ ವಾಪಸ್ ಪಡಿಬೇಕು ಅಂತಂದು ಇವತ್ತು ನಾವು ಗವರ್ನರ್ಗೆ ಮನವಿ ಮಾಡಿದ್ದೇವೆ. ಗವರ್ನರ್ ಅವರು ಕೂಡ ಕೇಳಿದ್ರು, ನಿಮ್ಮದು ಏನು ಟ್ರಯಲ್ ಆಗಿದೆಯಾ ಅಥವಾ ಅಲ್ಲಿ ಹೇಳಿಕೆಗಳು ಆಗಿದ್ದಾವೆ ಏನೋ ಅಂತಂದು ಕೇಳಿದ್ದಾರೆ. ಅದು ಕೆಲವೊಂದು ಕೇಸಲ್ಲಿ ಟ್ರಯಲ್ ಆಗಿ ಹೇಳಿಕೆಗಳು ಆಗ್ಯಾವ ಅಂತಂದು ನಾವು ಹೇಳಿದ್ದೀವಿ. ಅದಕ್ಕೆ ಅವರು ಮುಂದೆ ಕಾರ್ಯವಾಹಿ ಮಾಡ್ತೀವಿ ಅಂತಂದು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಈ ಹೋರಾಟ ಇಲ್ಲಿಗೆ ಬಿಡೋದಿಲ್ಲ, ಕಾನೂನು ಹೋರಾಟ ಕೂಡ ನಾವು ಮುಂದುವರಿಸ್ತೀವಿ ಅಂತ ಈ ಮುಖಾಂತರ ಹೇಳ್ತೀವಿ.